ಈಗ ಸ್ಟಾಕ್ ಮಾರ್ಕೆಟ್ನಲ್ಲಿ AI ಯಾವ ಥರ ಪರಿಣಾಮ ಬೀಳಿದೆ ಅಂದರೆ ವಿತ್ AI ದೇ ಕ್ಯಾನ್ ಮ್ಯಾನಿಪುಲೇಟ್ ದ ಎಂಟೈರ್ ಸ್ಟಾಕ್ ಮಾರ್ಕೆಟ್. ಆ ಸ್ಟಾಕ್ ಮಾರ್ಕೆಟ್ ಏರುಪೇರು ಆಗ್ದಂಗೆ AI ಬಳಕೆ ಯೂಸ್ ಮಾಡಬೇಕು ಟು ಡಿಟೆಕ್ಟ್, ಆಗಲ್ಲ ಅಂತ. ಸೊ ಯಾರು ಮಾಡೋದು? ಕಾಮರ್ಸ್ ಗ್ರ್ಯಾಜುಯೇಟ್ ಮಾಡಬೇಕು. ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಅದು ಇನ್ನೂ ಬಳಕೆ ಆಗುತ್ತೆ. ಅಂದರೆ ನಾನು ಒಂದು ಕಾಮರ್ಸ್ ಬ್ಯಾಕ್ಗ್ರೌಂಡಿಗೆ ಹೇಳಿದೆ. ಅದೇ ರೀತಿ ನೀವು ಆರ್ಟ್ಸ್ ಬ್ಯಾಕ್ಗ್ರೌಂಡು, ಒಂದು ಪೇಂಟರ್ ಇರ್ತಾನೆ, ಆ ಪೇಂಟರು ಒಂದು ಅವರಿಗೆ ಮುಖ್ಯವಾಗಿ ಬೇಕಾಗಿರೋದು ಪೇಂಟು, ಬ್ರಷು, ಕ್ಯಾನ್ವಸ್. ಈ ಪೇಂಟು, ಬ್ರಷು, ಕ್ಯಾನ್ವಸ್ಗೆ ಅದಕ್ಕೆ ಇನ್ನೊಬ್ಬರು ಸಂಯೋಜಕರು ಇರಬೇಕಲ್ಲ. ದೇ ಮಸ್ಟ್ ಬಿ ಸಂಬಡಿ ಟು ಹೆಲ್ಪ್ ಹಿಮ್ ಔಟ್. ಸೊ ಆ ಸಂಯೋಜಕರು ಯಾರು? ಈಗ AI ಕೊಡುತ್ತೆ. ನೀನು ಯಾವ ಕಲರ್ ಬಳಕೆ ಮಾಡಿದ್ರೆ ಯಾವ ಥರ ಬರುತ್ತೆ, ಯಾವ ಇದು ಮಾಡಿದ್ರೆ ಇದು ಬರುತ್ತೆ. ಅಂದರೆ ವೆದರ್ ಯು ಆರ್ ಎ ಪೇಂಟರ್, ವೆದರ್ ಯು ಆರ್ ಅನ್ ಆರ್ಟಿಸ್ಟ್, ವೆದರ್ ಯು ಆರ್ ಎ ಕಾಮರ್ಸ್ ಗ್ರ್ಯಾಜುಯೇಟ್, ಆರ್ಟಿಸ್ಟ್. ಈಗ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್, ಈ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ನಲ್ಲಿ ಲಿಂಗ್ವಿಸ್ಟಿಕ್ ಬೇಕಾಗಿದೆ, ಸೈಕಾಲಜಿಸ್ಟ್ ಬೇಕಾಗಿದೆ, ಪೊಲಿಟಿಕಲ್ ಸೈನ್ಸ್ ಬೇಕಾಗಿದೆ. ಸೊ ನೀವು ಯಾವ ವಿಷಯ ತಗೊಂಡ್ರು ಎಲ್ಲ ಥರ ಗ್ರ್ಯಾಜುಯೇಟ್ಸ್ ಈಗ ಏನು ಓದ್ತಾ ಇದ್ದಾರೆ ಅವರು AI ಮೂಲಕನೇ ಅವರು ಉದ್ಯೋಗ ಸಿಕ್ಕುತ್ತೆ. ಅಂದರೆ ನನ್ನ ಸಲಹೆ ಸಂದೇಶ ಏನಂದರೆ AI ಹೆಚ್ಚು ಬಳಸಿಕೊಳ್ಳಲು ಪ್ರಯತ್ನ ಮಾಡಬೇಕು ಅವರು. AI ಬಳಸಲಿಲ್ಲ ಅಂದರೆ ಅವನಿಗೆ ಕೆಲಸ ಸಿಕ್ಕಲ್ಲ, ಉದ್ಯೋಗ ಸಿಕ್ಕಲ್ಲ. AI ಬಳಸಿದ್ರೆ ಅವನಿಗೆ ಉದ್ಯೋಗ ಸಿಕ್ಕುತ್ತೆ. ಅಂದರೆ ನಾನು ಆಗಲೇ ಹೇಳಿದೆ, ಉದ್ಯೋಗ ಸೃಷ್ಟಿ ಆಗುತ್ತೆ, ಉದ್ಯೋಗ ನಷ್ಟವಾಗುತ್ತೆ, ಉದ್ಯೋಗ ಬದಲಾವಣೆ ಆಗುತ್ತೆ. ನಷ್ಟ ಕಡಿಮೆ ಆಗುತ್ತೆ, ಅಷ್ಟು ಹೆಚ್ಚು ನಷ್ಟ ಆಗಲ್ಲ. ಬೇರೆ ಬೇರೆ ರೀತಿ ಮಾದರಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಸೃಷ್ಟಿ ಆಗುತ್ತೆ. ಸೊ ಈಗ ನಾನು ಒಂದು ಆರ್ಟಿಸ್ಟ್, ಒಂದು ಹ್ಯೂಮನ್ ಹಾರ್ಟ್ ಸಬ್ಜೆಕ್ಟ್ ಓದಿರ್ತಾನೆ, ಪೊಲಿಟಿಕಲ್ ಸೈನ್ಸ್ ಓದಿರ್ತಾನೆ, ಲಿಂಗ್ವಿಸ್ಟಿಕ್ ಓದಿರ್ತಾನೆ. ಅವರು ಇದೆಲ್ಲ ಈ ಚಾಟ್ ಬಾಟ್ನ LLMನ ಯೂಸ್ ಮಾಡಿ, ಲಾರ್ಜ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಅವನು ಲೆಟರ್ ಟೈಪ್ ಆಗಿರುತ್ತೆ. ಲೆಟರ್ ಕೊಟ್ಟಿರೋದು ಈಗ AI. ಅದು ಸರಿ ಇದೆ ಅಂತ ಯಾರು ಹೇಳಬೇಕು? ಮನುಷ್ಯನೇ ಹೇಳ್ಬೇಕು. ಈಗಲೂ ಅದನ್ನು ಚೆಕ್ ಮಾಡೋದು ಇನ್ನೊಂದು AI ಟೂಲ್ ಇರುತ್ತೆ. ಅದು ಚೆಕ್ ಮಾಡಿದ್ರೂ ನಮಗೆ ಸಮಾಧಾನ ಇರಲ್ಲ. ಈಗ ನಾವು ಒಂದು ಸೆಕ್ರೆಟ್ರಿ, ನಾನು ಚಾಟ್ ಬಾಟ್ ಯೂಸ್ ಮಾಡಿದ್ವಿ, ಸರಿ, 1 ಅವರ್ನಲ್ಲಿ ಬರೆಯೋದು 1 ನಿಮಿಷದಲ್ಲಿ ಸರಿ ಹೋಗಿದೆ. ಬಟ್ ಅದು ಆ ವ್ಯಕ್ತಿ ಉದ್ಯೋಗಕ್ಕೆ ಇನ್ನೂ ಅವಶ್ಯಕತೆ ಇದಾ ಅಂತ ಹೇಳಿದಾಗ ಅವಶ್ಯಕತೆ ಇದೆ. ಆ ಸೆಕ್ರೆಟ್ರಿಗೆ ಅವಶ್ಯಕತೆ ಇದೆ. ಈಗ ಬಾಸ್ಗೆ, ಒಂದು ಕಾರ್ಖಾನೆ ಉದ್ಯೋಗ ಮಾಲೀಕನಿಗೆ ಅವನಿಗೆ ಸೆಕ್ರೆಟರಿ ಬೇಕಾಗಿದೆ ಇಲ್ವಾ? ಬೇಕಾಗಿದೆ. ಅವನಿಗೆ ಫೈನಾನ್ಷಿಯಲ್ ಅನಾಲಿಸ್ಟ್ ಬೇಕಾಗಿದೆ, ಅಕೌಂಟೆಂಟ್ಸ್ನು ಬೇಕಾಗಿದೆ, ಬುಕ್ ಕೀಪಿಂಗು ಬೇಕಾಗಿದೆ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನಾಲಿಸ್ಟು ಬೇಕಾಗಿದೆ. ಇವರು ಆ AI ಉಪಯೋಗಿಸ್ಕೊಳ್ತಾರೆ. AI ಉಪಯೋಗಿಸ್ಕೊಂಡು ಇನ್ನೂ ಅವರ ದಕ್ಷತೆ ಹೆಚ್ಚಾಗುತ್ತೆ ಅಷ್ಟೇ. ಅಂದರೆ ನಾವು ಯಾವ ಥರ ನಮ್ಮ ಉದ್ಯೋಗ ಮೊದಲು ಮಾಡ್ತಾ ಇದ್ದೀವಿ ಅದಕ್ಕೆ ಈಗ ಬದಲಾವಣೆ ಇದೆ. ಆ ಬದಲಾವಣೆ ಯಾವುದು? AI ಆಧಾರಿತ ಬದಲಾವಣೆಗಳು ಬಂದಿದೆ. ಆ ಬದಲಾವಣೆಗಳು ನಮ್ಮಲ್ಲಿ ದಕ್ಷತೆ ತಂದಿರುತ್ತೆ. ಇಟ್ ರಿಡ್ಯೂಸಸ್ ಟೈಮ್, ಇಟ್ ಇನ್ಕ್ರೀಸಸ್ ಎಫಿಷಿಯನ್ಸಿ.